ನಮಸ್ಕಾರ ಎಲ್ಲರಿಗೆ ಸಹ ಜನಾರ್ದನ್ ಸರ್ ಮಾತಾಡ್ತಾ ಇರೋದು ಕುಶಲವೇ ಕ್ಷೇಮವೇ ಸೌಖ್ಯವೇ ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಎಲ್ಲಿ ಹೋಗಿದ್ರಿ ಜನಾರ್ದನ್ ಸರ್ ಓಹೋ ಅಂತೆಲ್ಲ ಸುಮಾರು ಜನ ಮೆಸೇಜ್ ಎಲ್ಲ ಹಾಕಿದ್ದೀರಿ. IPL ಮುಗಿದ್ಮೇಲೆ ಅದು ಕಂಟಿನ್ಯೂಸ್ 2 ತಿಂಗಳು ಐ ಪಿ ಎಲ್ ವೀಡಿಯೋ ಮಾಡಿ ಪರ್ಸ್ನಲಿ ನನಗೆ ಒಂದು ಸ್ವಲ್ಪ ಸಣ್ಣ ಬ್ರೇಕ್ ಬೇಕಿತ್ತಂತ ಅನಿಸ್ತಾ ಇತ್ತು. ಸೊ ಸಣ್ಣ ಟ್ರಿಪ್ಪೆಲ್ಲ ಮುಗಿಸಿ ಬಂದು ನಿನ್ನೆ ವೀಡಿಯೋ ಮಾಡಬೇಕಂತಿದ್ದೆ. ನಿನ್ನೆ ನಾವು ಫುಲ್ಲು ಟಿ ವಿ ಎದುರು ಬ್ಯುಸಿ ಇದ್ದೆವು ಎಲ್ಲರೂ ಸಹ. ನೀವು ಸಹ ಎಂತಾಗ್ತದೆ ಎಂತ ಯಾರು ಪ್ರೈಮ್ ಮಿನಿಸ್ಟರ್ ಆಗ್ತಾರೆ, ಯಾವ ಪಾರ್ಟಿಗೆ ಎಷ್ಟು ಸೀಟ್ ಬರ್ತದೆ, ಹಾಗೆ ಹೀಗೆ ಅಂತ ನೋಡ್ತಾ ಕೂತು. ಸೊ ಆದ್ದರಿಂದ ನಿನ್ನೆ ವಿಡಿಯೋ ಮಾಡಲಿಲ್ಲ. ಅದು ಈ ಒಂದು ವಾರ ನನ್ನ ಎಂತ ಹೇಳೋದು ಪರ್ಸ್ನಲ್ ಮೀ ಟೈಮ್, ಅದಕ್ಕೆ ಎಂತ ಸಹ ವೀಡಿಯೋ ಮಾಡಿರಲಿಲ್ಲ. ಆ್ಯಂಡ್ ಮೋರ್ ಇಂಪಾರ್ಟೆಂಟ್ಲಿ ಭಾರತದ ಪಂದ್ಯ ಇರಲಿಲ್ಲಲ್ಲ T20 ವರ್ಲ್ಡ್ ಕಪ್ಪಲ್ಲಿ ಒಂದು ವಾರದಲ್ಲಿ. ಸೊ ಆದ್ದರಿಂದ ವೀಡಿಯೋ ಮಾಡಿರಲಿಲ್ಲ. ಬಟ್ ಸುಮಾರು ಜನ ಸಜೆಸ್ಟ್ ಮಾಡ್ತಾಯಿದ್ರಿ, ಆಯಿತು ಎಲ್ಲ ಮ್ಯಾಚಿಗೆ ವೀಡಿಯೋ ಮಾಡೋದೇನು ಬೇಡ, ಬಟ್ ಯಾವುದಾದ್ರೂ ಒಂದು ಸೈಕ್ ಮ್ಯಾಚ್ ಆದರೆ ಅದರ ಬಗ್ಗೆ ಒಂದು ವೀಡಿಯೋ ಮಾಡಿ ಹಾಗೆ ಹೀಗೆ ಅಂತ. ನನಗೆ ಅದು ಕೂಡ ಮಾಡಲಿಕ್ಕಾಗಲಿಲ್ಲ. ಯಾಕಂದರೆ ನಾನು ಹೇಳಿದಾಗೆ ಮೀ ಟೈಮ್ ನಮ್ಮ ಮನೆಯಲ್ಲಿ ಇರಲಿಲ್ಲ, ಒಂದು ಸಣ್ಣ ಟ್ರಿಪ್ಪಲ್ಲಿದ್ದೆ. ಸೊ ಆದ್ದರಿಂದ ವೀಡಿಯೋ ಎಲ್ಲ ಮಾಡಲಿಕ್ಕಾಗಲಿಲ್ಲ ಅಷ್ಟೇ. ಈಗ ವೀಡಿಯೋ ಮಾಡುವ. T20 ವರ್ಲ್ಡ್ ಕಪ್ ಸ್ಟಾರ್ಟ್ ಆಗಿ ಸುಮಾರು ಒಂದು ವಾರ ಆಗಿದೆ. ಕೆಲವೊಂದು ಪಂದ್ಯಗಳು ವಾವ್ ಅಂತ ಅನಿಸಿದ ಪಂದ್ಯಗಳಿದೆ. ಈ ಸಲ ನಡೀತಾ ಇರೋದು USA ಅಲ್ಲಿ ಹಾಗೂ ದ್ವೀಪ ರಾಷ್ಟ್ರಗಳಲ್ಲಿ ಅಂತ ಅಂದ್ಕೊಂಡಿದ್ದೆ, ವೆಸ್ಟ್ ಇಂಡೀಸ್ ದ್ವೀಪ ರಾಷ್ಟ್ರಗಳಲ್ಲಿ ಅಂತ. ಬಟ್ USA ಫಾರ್ ಶೋರ್ ನಂಗೆ ಗೊತ್ತು USA ಆಗ್ತಾ ಉಂಟಂತ. ಪಿಚ್ ಮೊದಲಿನ ಈಗ ನಮಗೆ IPL ಮ್ಯಾಚ್ ನೋಡಿ ಏನಾಗಿದೆ, 200+ ಸ್ಕೋರಿಗೆಲ್ಲ ಅಡ್ಜಸ್ಟ್ ಆಗಿ ಈ ಸಲದ ಮ್ಯಾಚ್ ನೋಡಿದಾಗ ಎಂಥ ಸಾವು ಅಂತ ಅನಿಸ್ತದೆ. ಅದು USA ಪಿಚ್ ಹೇಗಿದೆ ಅಂತಂದರೆ ಇಟ್ಸ್ ಅ ವೆರಿ ಸ್ಲೋ ಪಿಚ್, ಗ್ರೌಂಡ್ ಭಯಂಕರ ದೊಡ್ಡ. ಸೊ ಈ ಎಲ್ಲ ಕಾರಣಗಳಿಂದಾಗಿ ಅಂಥ ಒಂದು ದೊಡ್ಡ ಮಟ್ಟದ ಸ್ಕೋರಿಂಗ್ ಯಾವ್ದು ಸಹ ಬರ್ತಾ ಇಲ್ಲ. ಈ ಒಂದು ಏನು T20 ವರ್ಲ್ಡ್ ಕಪ್ಪಲ್ಲಿ ಯಾವುದೋ ಒಂದು ಮ್ಯಾಚ್ ಮಾತ್ರ ಒಂದು ಹೈ ಸ್ಕೋರಿಂಗ್ ಇದ್ದು ಬಿಟ್ಟರೆ ಮತ್ತೆ ಎಲ್ಲ ಸಹ ಒಂಥರ ಲೋ ಸ್ಕೋರಿಂಗ್ ಮ್ಯಾಚ್. ಸೊ ಆದ್ದರಿಂದ ಈ ಒಂದು T20 ವರ್ಲ್ಡ್ ಕಪ್ಪಲ್ಲಿ ಟೆಕ್ನಿಕಲಿ ಯಾರು ಭಯಂಕರ ಸ್ಟ್ರಾಂಗ್ ಇರ್ತಾರೆ ಬ್ಯಾಟ್ಸ್ಮನ್, ಅವರೇ ಕ್ಲಿಕ್ ಆಗೋದು ಅಂತ ನಂಗೆ ಅನಿಸ್ತಾ ಉಂಟು. ಅದರ ಬಗ್ಗೆ ಡೀಟೇಲ್ಡಾಗಿ ನಮ್ಮ ಇಂಡಿಯಾ ವರ್ಸಸ್ ಇವತ್ತು ಐರ್ಲೆಂಡ್ ಪ್ರಿವ್ಯೂ ವಿಡಿಯೋ ಬರ್ತದಲ್ಲ ಅದರಲ್ಲಿ ಮಾತಾಡ್ತೇನೆ. ಫಸ್ಟ್ ಈ ಒಂದು ವಾರ ಎಂತೆಂಥ ನಡೀತು ಅಂತ ಒಂದು ಮೆಲುಕು ಹಾಕೋ, ನಾನು ನೋಡಿಕೊಂಡೆ ಮಾತಾಡ್ತೇನೆ. ಮತ್ತು ಅದರಲ್ಲೇನು ಮುಚ್ಚುಮರೆ ಏನಿಲ್ಲ. ಫಸ್ಟ್ ಮ್ಯಾಚ್ ನಡೆದದ್ದು ಕೆನಡಾ ವರ್ಸಸ್ USA, ಹೋಸ್ಟ್ ಕಂಟ್ರಿ USA. ಸೊ ಒಂದು ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಇತ್ತು USA ಮೇಲೆ. ಬಟ್ ಫಸ್ಟ್ ಕೆನಡಾ ಬ್ಯಾಟಿಂಗ್ ಮಾಡಿದಾಗ 194, ಕೇವಲ 5 ವಿಕೆಟಿಗೆ 194 ಹೊಡೆದಾಗ USA ಒಂದು ಕ್ಷಣಕ್ಕೆ ಗಾಬರಿ ಆಗಿದ್ದಂತೂ ನಿಜ ಮಾರ. ಕೆನಡಾದ ವಿಕೆಟ್ ಕೀಪರ್ ನಮ್ಮ ದಾವಣಗೆರೆಯ ಹುಡುಗ ಸೂಪರಾಗಿ ಆಡಿದರು. ಅವರು ಸಹ ಹಾಗೆ ಲಾಸ್ಟ್ ಓವರಲ್ಲಿ ಒಳ್ಳೆ ಚಚ್ಚಿದ್ರು, ಒಳ್ಳೆ ಟೆಕ್ನಿಕ್ ಉಂಟು. 20 ಓವರಲ್ಲಿ 194 ಹೊಡೆದ್ರು. ಆ್ಯಂಡ್ ಆ ಕ್ಷಣಕ್ಕೆ ಇದು USA ಆಗಲಿಕ್ಕಿಲ್ಲ ಅಂತವೇ ಅಂದ್ಕೊಂಡದ್ದು. ಆ್ಯಂಡ್ ಅವರ ಓಪನರ್ ಡಕ್ಔಟ್ ಆದರು, USA ಡಕ್ಔಟ್ ಆದರು. ಆವಾಗಂತೂ ಇದು ಗಾನ್ ಕೇಸ್ ಅಂತ ಅಂದ್ಕೊಂಡದ್ದು. ಬಟ್ ಆ್ಯರನ್ ಜೋನ್ಸ್ 10 6 ನೋಡಲಿಕ್ಕೆ ಬಹುಮ ಥರ ಇದ್ದಾರೆ ಮಾರ್ರೆ. ಬಟ್ ಎಂಥ ಮಾರ 6 ಅಂದರೆ ಹ್ಯೂಜ್ 6. ಫಸ್ಟ್ ಆಫ್ ಆಲ್ ಏನು USA ಗ್ರೌಂಡ್ ದೊಡ್ಡ ಉಂಟು, ಅದರ ಮೇಲೆ ಸಹ ಮಿಡ್ ವಿಕೆಟ್ ರೀಜನ್ಗೆ ಅಷ್ಟು ದೊಡ್ಡ 6. 40 ಬಾಲಿಗೆ 94 ರನ್ ಆ್ಯರನ್ ಜಾನ್ಸ್ ಹೊಡೆದದ್ದು. ಅಮೇಝಿಂಗ್ ಎಫರ್ಟ್. ಅಂದರೆ ಎಲ್ಲ ಆಲ್ಮೋಸ್ಟ್ 10 6 ಒಂದು 8 6 ಮಿಡ್ ವಿಕೆಟ್ ರೀಜನಲ್ಲೇ ಇತ್ತ ಅಂತ, 8ರಿಂದ 7. ಬಟ್ ಎಂತ ಮಾರ ಮಿಡ್ ವಿಕೆಟ್ ರೀಸನಲ್ಲಿ ಹೊಡಿತಿದ್ದ 6 ನೋಡಿದಾಗ ಅಂತ ಅನ್ನಿಸ್ತಾ ಇತ್ತು. ರಿಯಲಿ ಸೂಪರ್. ಆ್ಯಂಡ್ ಅದು ವರ್ಲ್ಡ್ ರೆಕಾರ್ಡ್ ಅಂತ ಅನ್ನಿಸ್ತದೆ. ಒಬ್ಬ ನಾನ್ ಓಪನರ್ 10 6 ಹೊಡೆಯೋದು T20 ವರ್ಲ್ಡ್ ಕಪ್ಪಲ್ಲಿ ವರ್ಲ್ಡ್ ರೆಕಾರ್ಡ್ ಕ್ರಿಯೇಟ್ ಮಾಡಿದರು. 40 ಬಾಲಿಗೆ 94 ರನ್ ಹೊಡೆದು ಕೇವಲ 3 ವಿಕೆಟಲ್ಲಿ 17.4 ಓವರ್ಸಲ್ಲಿಯೇ ಟಾರ್ಗೆಟ್ ರೀಚ್ ಆದರು USA. ಅದು ಒಂದು ದೊಡ್ಡ ಮೋರಲ್ ವಿಕ್ಟ್ರಿ ಅಂತ ಅಂದ್ಕೊಳ್ತೇನೆ. ಅಂದರೆ ಇಷ್ಟು ದೊಡ್ಡ ಟಾರ್ಗೆಟ್ ಅನ್ನು ಸಹ ನಾವು ರೀಚ್ ಆಗ್ಬೋದು ಅಂತ ಒಂದು USA ತೋರಿಸ್ಕೊಟ್ಟಿತ್ತು. ಸೂಪರ್ ವಿಕ್ಟ್ರಿ. ದೆನ್ ಅದಾದಮೇಲೆ ಸೆಕೆಂಡ್ ಮ್ಯಾಚ್ ಇದ್ದದ್ದು ವೆಸ್ಟ್ ಇಂಡೀಸ್ ಹೋಸ್ಟ್ ಅಂತ ನಾನು ಈಗ ಸಹ ಅಂದ್ಕೊಳ್ತಾ ಇರೋದು, ಗಯಾನದಲ್ಲಿ ನಡೆದದ್ದು. ಸೊ ವೆಸ್ಟ್ ಇಂಡೀಸ್ ಮತ್ತು USA ನಡೀತಾ ಇರೋದಲ್ವ. ಸೊ ವೆಸ್ಟ್ ಇಂಡೀಸ್ ವರ್ಸಸ್ ಪಪುವಾ, ಹೇಗೆ ಪ್ರೊನೌನ್ಸ್ ಮಾಡೋದು ಹೇಗೆ ಮಾರೆ, ಪಪುವಾ ನ್ಯೂ ಗಿನಿ ಅವರ ನಡುವೆ ನಡೀತು ಲೋ ಸ್ಕೋರಿಂಗ್ ಮ್ಯಾಚ್. ಫಸ್ಟ್ ಬ್ಯಾಟಿಂಗ್ ಮಾಡಿದಂಥ PNG 136 ಹೊಡೆದ್ರು. ಆ್ಯಂಡ್ ಅದನ್ನು ವೆಸ್ಟ್ ಇಂಡೀಸು ಒದ್ದಾಡಿಕೊಂಡು ರೀಚ್ ಆದದ್ದು. 19 ಓವರ್ ತನಕ ತಗೊಂಡು ಹೋದರು. ಎಗೈನ್ ಅವರಿಗೆ ಕೊನೆಗೆ ಚೇಸಿಂಗಲ್ಲಿ ಕೈ ಹಿಡಿದದ್ದು ಟೆಸ್ಟ್ ಸ್ಪೆಷಲಿಸ್ಟ್ ಬ್ಯಾಟ್ಸ್ಮನ್ ಚೇಸ್ ಅವರು.
ಟೆಕ್ನಿಕಲಿ ಸ್ಟ್ರಾಂಗ್, ಈಸ್ ಮೋರ್ ಆಫ್ ಅ ಟೆಸ್ಟ್ ಬ್ಯಾಟ್ಸ್ಮನ್. ಈ T20 ಬ್ಯಾಟ್ಸ್ಮನ್ ಅಲ್ಲ ಟು ಬಿ ಆನೆಸ್ಟ್, ಬಟ್ ಸ್ಟಿಲ್ ಒಳ್ಳೆ ಮಾಡಿ ಆಡಿದರು. 5 ವಿಕೆಟ್ ಕಳೆದುಕೊಂಡು 19 ಓವರ್ ತನಕ ತೆವಳಿಕೊಂಡು ಹೋಗಿ ವೆಸ್ಟ್ ಇಂಡೀಸ್ ವಿನ್ ಆಯಿತು ಆ ಒಂದು ಸ್ಲೋ ಪಿಚ್ಚಲ್ಲಿ. ಅದಾದಮೇಲೆ 3ನೇ ಮ್ಯಾಚ್ ಇದ್ದದ್ದು ಓಮನ್ ವರ್ಸಸ್ ನಮೀಬಿಯಾ. ಇದಂತೂ ಸೈಕ್ ಮ್ಯಾಚ್. ಯಾಕಂತಂದರೆ ಈಸಿಯಾಗಿ ವಿನ್ ಆಗುವ ಮ್ಯಾಚ್ ನಮೀಬಿಯಾಗೆ. ಓಮನ್ ಹೊಡೆದದ್ದು 109 ರನ್ನಿಗೆ ಆಲ್ ಔಟು. ನಮೀಬಿಯಾದು ಚೇಸಿಂಗ್ ಆಲ್ಮೋಸ್ಟ್ ಇಟ್ ವಾಸ್ ರೈಟ್ ಆನ್ ದ ಮನಿ ಅಂತ ಹೇಳ್ತಾರಲ್ಲ, ಕರೆಕ್ಟಾಗಿ ಹೋಗ್ತಾ ಇತ್ತು ಮಾರೆ. ಅಂಥ ಮೇಜರ್ ಹಿಕಪ್ಸ್ ಇರಲಿಲ್ಲ. ಈವನ್ ಲಾಸ್ಟ್ ಓವರ್ಗೆ 5 ರನ್ ಬೇಕಿತ್ತು, ಆರಾಮಾಗಿ ಹೊಡಿಬೋದಿತ್ತು. ಲಾಸ್ಟ್ ಓವರಿಗೆ ಹೊಡಿಲಿಕ್ಕಾದ್ರೆ 4 ವಿಕೆಟ್, 3 ವಿಕೆಟ್ಗಳನ್ನೇನೋ ಕಳೆದುಕೊಂಡ್ರು. ಲಾಸ್ಟ್ 1 ಬಾಲಿಗೆ 2 ರನ್ ಬೇಕಿತ್ತು. ಓಮನ್ ಕೀಪರ್ ತೂತು, ಕರೆಕ್ಟ್ ಬಾಲ್ ಹಿಡಿಲಿಲ್ಲ, ಕೈಗೆ ತಾಗಿ ಎಲ್ಲಿಯೋ ಹೋಯಿತು. ಕೊನೆಗೆ ಅಲ್ಲಿ ಹೋಗಿ ಓಡಿದ್ರು ಕೀಪರ್, ಅದನ್ನು ಹಿಡಿದು ಥ್ರೋ ಹಾಕಿದ್ರು. ಆ ಥ್ರೋ ವಿಕೆಟಿಗೆ ತಾಗಿದ್ರೆ ಸರ್ ರನ್ಔಟ್ ಆಗ್ತಾ ಇತ್ತು ಸ್ಟ್ರೈಕರ್ ಎಂಡಲ್ಲಿ, ಅದು ಸಹ ಆಗಲಿಲ್ಲ. ಸೊ ಮ್ಯಾಚ್ ಟೈ ಆಯಿತು, ಸೂಪರ್ ಓವರ್ ತನಕ ಹೋಯಿತು. ಸೊ ನಮೀಬಿಯಾ ಹೊಡೆದು ಸಹ 109, 110 ರನ್ ಹೊಡಿಲಿಕ್ಕಾಗಲಿಲ್ಲ. ಓಮನ್ ಇದು 109ಕ್ಕೆ ಸರಿಯಾಗಿ ನಮೀಬಿಯಾ ಸಹ 109 ರನ್ ಹೊಡೆದ್ರು. ಬಟ್ ಸೂಪರ್ ಓವರಲ್ಲಿ ಅದು ಕಂಪ್ಲೀಟಾಗಿ ಮ್ಯಾಚನ್ನು ನಮೀಬಿಯಾ ಕಡೆಗೆ ಟರ್ನ್ ಮಾಡಿದಂತಹ ಆಟಗಾರ ಡೇವಿಡ್ ವೇಸಿ. ಏನು ಸೂಪರಾಗಿ ಆಡಿದ ಮಾರ. ಮೊದಲು ಅವರು ಸೌತ್ ಆಫ್ರಿಕಾಗೆ ಆಡ್ತಾ ಇದ್ದಾರೆ, ನಿಮ್ಗೆ ಗೊತ್ತುಂಟ ಇಲ್ವಾ? ಕೆಲವರಿಗೆ ಗೊತ್ತಿಲ್ಲ, ಸುಮಾರು ಜನ ಗೊತ್ತುಂಟು ಬಿಡಿ. 21 ರನ್ ಹರಿದು ಬಂತ ಆ ಒಂದು ಸೂಪರ್ ಓವರಲ್ಲಿ. ಓಮನ್ ಅವರು ಹಾಕಿದಂಥ ಸೂಪರ್ ಓವರಲ್ಲಿ 21 ರನ್ನು ಡೇವಿಡ್ ವೇಸೆ ಮತ್ತು ಅವರದು ಕ್ಯಾಪ್ಟನ್ ಇರಾಸ್ಮಸ್ ಅಂತ ಅಂದ್ಕೊಳ್ತೇನೆ. ಇರಾಸ್ಮಸ್ 2 ಬಾಲಿಗೆ 8 ರನ್ ಹೊಡೆದ್ರು. ಲಾಸ್ಟ್ 2 ಬಾಲ್ 2 4 ಹೊಡೆದು ಇರಾಸ್ಮಸ್ ಸೂಪರಾಗಿ ಆಡಿದರು ಮಾತ್ರ. ಸೂಪರ್ ಓವರಲ್ಲಿ ನಿಜವಾಗ್ಲೂ ಸಹ ಸೂಪರಾಗಿ ಬ್ಯಾಟಿಂಗ್ ಮಾಡಿದ್ರು ನಮೀಬಿಯಾ, ಮತ್ತು ಬೌಲಿಂಗ್ ಕೂಡ ಡೇವಿಡ್ ವೇಸೆ ಮಾಡಿದ್ದು ಸೂಪರ್ ಓವರಲ್ಲಿ ನಮೀಬಿಯಾಗೆ. ಸೊ ಅಲ್ಲಿ ಒಂದು ವಿಕೆಟ್ ಕೂಡ ತೆಗೆದ್ರು. ಸೊ ಕೊನೆಗೆ ನಮೀಬಿಯಾದ ದೊಡ್ಡ ಹೀರೋ ಆಗಿ ಪರಿಣಮಿಸಿದರು ಡೇವಿಡ್ ವೇಸೆ. ಬಟ್ ಅವರು ಅಲ್ಲಿ ತನಕ ಹೋಗಲೇಬಾರ್ದಿತ್ತು, ಸೂಪರ್ ಓವರ್ ತನಕ ಹೋಗಿದ್ದೇ ದೊಡ್ಡ ತಪ್ಪು ನಮೀಬಿಯಾದಂತ ನಾನು ಈಗ ಸಹ ನಂಬಿರೋದು. ನಮೀಬಿಯಾ ಈಸಿಯಾಗಿ ವಿನ್ ಆಗುವಂಥ ಮ್ಯಾಚ್ ಆಗಿತ್ತು. ಈಸಿ ಅನ್ನೋದಕ್ಕಿಂತ ಒಂದು ಸ್ವಲ್ಪ ಕಂಫರ್ಟೇಬಲ್ ವಿಕ್ಟ್ರಿ ಆಗ್ತಾ ಇದ್ದಂತಹ ಮ್ಯಾಚ್ ಆಗಿತ್ತು. ಅಲ್ಲಿಯ ತನಕ ಅವ್ರು ತಗೊಂಡದ್ದು ತಪ್ಪು, ಅಥವಾ ಅಲ್ಲಿಯ ತನಕ ಹೋರಾಟ ಜಾರಿ ಮಾಡಿದಂತಹ ಓಮನ್ಗೆ ದೊಡ್ಡ ಮೋರಲ್ ವಿಕ್ಟ್ರಿ 3ನೇ ಮ್ಯಾಚಲ್ಲಿ. 4th ಮ್ಯಾಚ್ ಸ್ವಲ್ಪ ಇರುವ ತಂಡಗಳಲ್ಲಿ ಸ್ವಲ್ಪ ಗಟ್ಟಿ ತಂಡಗಳು, ಎರಡು ಸಹ ಗಟ್ಟಿ ತಂಡಗಳು ಅಂತ ಇದ್ದದ್ದು. ಸೌತ್ ಆಫ್ರಿಕಾ ವರ್ಸಸ್ ಶ್ರೀಲಂಕಾ. ಬಟ್ ಡಿಸಾಸ್ಟರ್ ಶ್ರೀಲಂಕಾ. 77 ರನ್ನಿಗೆ ಆಲ್ ಔಟ್. ಶ್ರೀಲಂಕಾ ಕನಸು ಮನಸ್ಸಲ್ಲಿ ಸಹ ಅಂದ್ಕೊಂಡಿರಲಿಲ್ಲ ಈ ಥರದ ಒಂದು ಕ್ರಿಕೆಟ್ ಅವ್ರು ಆಡ್ತಾರೆ ಅಂತ. ಬಟ್ ನ್ಯೂಯಾರ್ಕ್ ಸ್ಟೇಡಿಯಮಲ್ಲಿ ಆದಂಥ ಕ್ರಿಕೆಟ್ ಲಿಟ್ರಲಿ ಬೌಲಿಂಗ್ ಪಿಚ್ ಅಂದರೆ ಬೌಲಿಂಗ್ ಪಿಚ್ ಟು ದಿ ನೆಕ್ಸ್ಟ್ ಲೆವೆಲ್. ಆ್ಯಂಡ್ ಗ್ರೌಂಡ್ ಭಯಂಕರ ದೊಡ್ಡ, ಸ್ಕ್ವೇರ್ ಲೆಗಲ್ಲಿ ಎಷ್ಟು ದೊಡ್ಡ ಗೊತ್ತುಂಟ. ಟೈಮಿಂಗಲ್ಲಿ ಫ್ಲಿಕ್ ಮಾಡಿದ್ರೆ ಸಹ ಸಿಕ್ಸ್ ಹೋಗ್ತಿರಲಿಲ್ಲ ಅಂತ ಸಹ ಇಲ್ಲ, ಈಸಿ ಕ್ಯಾಚ್ ಆಗಿ ಪರಿಣಮಿಸ್ತಿತ್ತು. ತುಂಬ ದೊಡ್ಡ ಗ್ರೌಂಡು, ತುಂಬ ಸ್ಲೋ ವಿಕೆಟ್, ಸ್ವಿಂಗ್ ಆಗ್ತದೆ. ಆ್ಯಂಡ್ ಔಟ್ ಫೀಲ್ಡ್ ಸಹ ಅಂತ ಕ್ವಿಕ್ ಔಟ್ ಫೀಲ್ಡ್ ಅಲ್ಲ. ಸೊ 77 ರನ್ನಿಗೆ ಆಲ್ ಔಟ್ ಶ್ರೀಲಂಕಾ. ಆ್ಯಂಡ್ ಸೌತ್ ಆಫ್ರಿಕಾ 4 ವಿಕೆಟ್ ಕಳೆದುಕೊಂಡು ವಿನ್ ಆದರು. 16 ಓವರಲ್ಲಿ 4 ವಿಕೆಟ್ ಕಳೆದುಕೊಂಡು ವಿನ್ ಆದರು. ಅಂದರೆ ಅಗೈನ್ 78 ಟಾರ್ಗೆಟ್ ಒಂದು 10-11 ಓವರಲ್ಲೇ ಹೊಡೆದಾಕುವ ಆ ಥರ ಏನಿರಲಿಲ್ಲ. ಸ್ವಲ್ಪ ಒದ್ದಾಡಿದ್ದಾರೆ ಸೌತ್ ಆಫ್ರಿಕಾದವ್ರು, ಒದ್ದಾಡಿದ್ದಾರೆ. ಬಟ್ ಅವರಿಗೆ ಒಂದು ಸ್ಪೆಸಿಫಿಕ್ ಟಾರ್ಗೆಟ್ ಫಿಕ್ಸ್ ಆಗಿದ್ದರಿಂದಾಗಿ ಈಸಿ ಆಯಿತು ಅವರಿಗೆ ಚೇಸ್ ಮಾಡಲಿಕ್ಕೆ. ಶ್ರೀಲಂಕಾಗೆ ಆನ್ ದಿ ಅದರ್ ಹ್ಯಾಂಡ್ ವಿಕೆಟ್ ಹೋಗ್ತಿದ್ರೆ ಸಹ ಅವ್ರ ಮನಸ್ಸಲ್ಲಿ ಇರ್ತದಲ್ಲ, ಅಯ್ಯೋ ಜಾಸ್ತಿ ಹೊಡಿಬೇಕು ಮಾರೆ, ರನ್ ಬರ್ತಾ ಇಲ್ಲ ಅಂತ ಎಲ್ಲರೂ ಸಹ ಬೀಸ್ಲಿಕ್ಕೆ ಹೋಗಿ ಔಟ್ ಆದರು. ಆ್ಯಂಡ್ ನೋಕಿಯಾ IPL ಒಟ್ರಾಶಿ ಹಾರಿಬಲ್ ಬೌಲಿಂಗ್ ಮಾಡಿದಂಥ ನೋಕಿಯಾ ಅವರು ಇಲ್ಲಿ 4 ವಿಕೆಟ್ ಕಿತ್ತರು. ಸೂಪರಾಗಿ ಬೌಲ್ ಹಾಕಿದರು. 4-5 ವಿಕೆಟ್ ಕಿತ್ತದ್ದು, ಒಂದು ನಿಮಿಷ ನಾನು ನೋಡಿ ಹೇಳಿಬಿಡ್ತೇನೆ. ನನ್ನ ಪ್ರಕಾರ 4 ವಿಕೆಟ್ ಕಿತ್ತದ್ದು. 4 ವಿಕೆಟ್, 4 ಓವರಿಗೆ 7 ರನ್ನಿಗೆ 4 ವಿಕೆಟ್. ಅದರ ಅರ್ಥ IPL ಡಬ್ಬ ಇದು ಗ್ರೇಟ್ ಅಂತಲ್ಲ. IPL ಬ್ಯಾಟಿಂಗ್ ಟ್ರ್ಯಾಕ್ ಇದ್ದರೆ ಇದು ಕಂಪ್ಲೀಟ್ ಬೌಲಿಂಗ್ ಪಿಚ್ ಆಗಿತ್ತು. ಸೊ ಆದ್ದರಿಂದ 4 ವಿಕೆಟ್ ಇವರು ತೆಗೆದ್ರು. ಆ್ಯಂಡ್ ಸೌತ್ ಆಫ್ರಿಕಾಗೆ ಜಯ ಸಿಕ್ಕಿತ್ತು. ಅದರ ನೆಕ್ಸ್ಟ್ ಮ್ಯಾಚ್ ಇದ್ದದ್ದು ಅಫ್ಘಾನಿಸ್ತಾನ್ ವರ್ಸಸ್ ಉಗಾಂಡ. ಇದು ಕಾಂಪಿಟೇಷನ್ನೇ ಇಲ್ಲ. ಅಫ್ಘಾನಿಸ್ತಾನ್ 183 ರನ್ ಹೊಡೆದ್ರು. ಅವರ ಓಪನರ್ಸ್ ಇಬ್ಬರು ಸಹ ಚಚ್ಚಿದ್ರು ಮಾರೆ, ಗುರ್ಬಾಜ್ ಮತ್ತು ಝದ್ರಾನ್ ಇಬ್ಬರು ಕೂಡ ದಡ ಅಂತ ಹೊಡಿತೋದ್ರು. ಗುರ್ಬಾಜ್ 76 ರನ್ ಹೊಡೆದ್ರು 45 ಬಾಲಿಗೆ, ಝದ್ರಾನ್ 70 ರನ್ ಹೊಡೆದ್ರು 46 ಬಾಲಿಗೆ. ಸೊ ಇವರಿಬ್ಬರೇ ವಿನ್ ಮಾಡಿಸಿಕೊಟ್ಟಾಯಿತು ಅಫ್ಘಾನಿಸ್ತಾನಕ್ಕೆ. ಅದಕ್ಕೆ ಪ್ರತಿಯಾಗಿ ಅಫ್ಘಾನಿಸ್ತಾನದ 183ಕ್ಕೆ ಪ್ರತಿಯಾಗಿ ಉಗಾಂಡ ಹೊಡಿಲಿಕ್ಕಾದದ್ದು ಕೇವಲ 58 ರನ್. ಫಾರೂಕಿ ಅವರು 5 ವಿಕೆಟ್ ತೆಗೆದ್ರು. ಫಸ್ಟ್ ಟೈಮ್ ಅವರ ಲೈಫಲ್ಲಿ ಅವರು 5 ವಿಕೆಟ್ ತೆಗಿತಾ ಇರೋದು T20 ಅದು. ಸೊ ವರ್ಲ್ಡ್ ಕಪ್ಪಲ್ಲಿ ಅದು ಬಂದಿರೋದು ತುಂಬ ದೊಡ್ಡ ವಿಷಯ. 9 ರನ್ನಿಗೆ 5 ವಿಕೆಟ್ ತೆಗೆದ್ರು ಫಾರೂಕಿ ಅವರು. ಸೊ ಆದ್ದರಿಂದ 125 ರನ್ಗಳ ಭರ್ಜರಿ ವಿಜಯ. ರನ್ ರೇಟ್ ಎಲ್ಲ ನೆಕ್ಸ್ಟ್ ಲೆವೆಲ್ಗೆ ಹೋಗಿರ್ಬೋದು ಅಫ್ಘಾನಿಸ್ತಾನಿದ್ದು.
ಆ್ಯಂಡ್ ಇನ್ನೊಂದು ಮ್ಯಾಚು ಸ್ಕಾಟ್ಲೆಂಡ್ ವರ್ಸಸ್ ಇಂಗ್ಲೆಂಡ್. ಸ್ಕಾಟ್ಲೆಂಡ್ ಒಂಥರ ವೈರಿ ಅಲ್ಲ, ವರ್ಲ್ಡ್ ಕಪ್ ಅಂತ ಬಂದಾಗ ಇಂಗ್ಲೆಂಡ್ಗೆ ವೈರಿ ಅಂತ ಅಂದ್ಕೊಳ್ತೇನೆ. ಇಂಗ್ಲೆಂಡ್ಗೆ ಸೋಲು ಉಣಿಸಿದ್ರು ಸ್ಕಾಟ್ಲೆಂಡ್ ಅವರು T20 ODI ವರ್ಲ್ಡ್ ಕಪ್ ಅಂತ ಅಂದ್ಕೊಳ್ತೇನೆ, ಐ ಆಮ್ ನಾಟ್ ಶೂರ್, ನೆನಪೋಗಿದೆ. ಸೊ 10 ಓವರ್ಗೆ 90 ರನ್ ನೋ ಲಾಸ್, 10 ಓವರ್ಗೆ 90 ರನ್ ನೋ ಲಾಸು ಸ್ಕಾಟ್ಲೆಂಡ್. ಬಟ್ ಅನ್ಫಾರ್ಚುನೇಟ್ಲಿ ಮಳೆ ಬಂದದ್ರಿಂದಾಗಿ ಬಾರ್ಬಡೋಸಲ್ಲಿ ಆಗ್ತಿದ್ದಂತಹ ಮ್ಯಾಚು ಕ್ಯಾನ್ಸಲ್ ಆಯಿತು, ಪಾಯಿಂಟ್ ಶೇರ್ ಆಯಿತು. ಇಂಗ್ಲೆಂಡಿಗೆ ಬೇಜಾರಾಗಿರ್ಬೋದು, ಇಲ್ಲ ಮಾರ್ರೆ ಸಾವು ಸುಮ್ಮನೆ 1 ಪಾಯಿಂಟ್ ಬಿಟ್ಟು ಹೋದಾಗ ಆಯ್ತಲ್ಲ ಅಂತ. ಬಟ್ ಸ್ಕಾಟ್ಲೆಂಡಿಗೆ ಫಸ್ಟ್ ಹಾಫ್ ನೋಡಿ, ಅಂದರೆ 10 ಓವರ್ಗೆ 90 ನೋಡಿದಾಗ ಒಂದು ಬ್ಲೈಂಡ್ ಬಿಲೀಫ್ ಬಂದಿತ್ತು ಅಂತ, ನಾವು ಇಂಗ್ಲೆಂಡನ್ನು ಸೋಲಿಸ್ತಿದ್ದೋ ಏನೋ ಅಂತ. ಬಟ್ ಮಳೆ ಬಂದದ್ರಿಂದಾಗಿ ಮ್ಯಾಚ್ ನಡೆಯದಿದ್ದದ್ರಿಂದಾಗಿ 10 ಓವರ್ಗೆ 90 ರನ್ನಿಗೆ ಏನು 0 ವಿಕೆಟ್ ಕಳೆದುಕೊಂಡಿದ್ದಂಥ ಸ್ಕಾಟ್ಲೆಂಡ್ ತಂಡದ ಪೂರ್ತಿ ಆಟ ಅಲ್ಲಿಗೆ ನಿಂತು ಹೋಯಿತು. ಸೊ ಅನ್ಫೇರ್, ಗೊತ್ತಿಲ್ಲ, ಅಂದರೆ ಹೇಳಲಿಕ್ಕಾಗೋದಿಲ್ಲ ವಿನ್ ಆಗ್ತಾ ಇದ್ರೆ ಏನೋ ಯಾರು ಸ್ಕಾಟ್ಲೆಂಡ್ ಅಥವಾ ಇಂಗ್ಲೆಂಡ್ ಅವರು ಚೇಸ್ ಮಾಡ್ತಿದ್ರೆ ಏನೋ, ಕ್ರಿಕೆಟಲ್ಲಿ ಅಂತ ಸಹ ಪ್ರೆಡಿಕ್ಟ್ ಮಾಡಲಿಕ್ಕೆಲ್ಲ ಆಗೋದಿಲ್ಲ. ದೆನ್ ಲಾಸ್ಟ್ ಮ್ಯಾಚ್ ಇದ್ದದ್ದು ನೇಪಾಳ ವರ್ಸಸ್ ನೆದರ್ಲ್ಯಾಂಡ್. ನೇಪಾಳ 106 ರನ್ನಿಗೆ ಆಲ್ ಔಟು, ಎಗೈನ್ ವೆರಿ ಲೋ ಸ್ಕೋರಿಂಗ್ ಡಲ್ಲಾಸಲ್ಲಿ ಆದದ್ದು, ಏನು ಮಜಾ ಇರಲಿಲ್ಲ. ಆ್ಯಂಡ್ ಅದಕ್ಕೆ ಪ್ರತಿಯಾಗಿ ನೆದರ್ಲ್ಯಾಂಡ್ ಅವರು 4 ವಿಕೆಟಿಗೆ ಹೊಡೆದಾಕಿದ್ರು 18 ಓವರಿಗೆ. ಈ ಥರದ ಒಂದು ಲೋ ಸ್ಕೋರಿಂಗ್ ಟೂರ್ನಮೆಂಟ್ ಆಗ್ತಾ ಉಂಟು. ಸೊ ನೋಡುವವರಿಗೆ ಸ್ವಲ್ಪ ಬೋರಿಂಗ್ ಅಂತ ಅನಿಸ್ತದೆ. ಸೊ 2 ತಿಂಗಳು IPL ನೋಡಿದವರಿಗೆ ಇದು ಎಂತ ಅರೆ ಅಂತ ಅನ್ನಿಸೋದು ಸಹಜ. ಬಟ್ ಇಲ್ಲಿಯ ತನಕ ಹೀಗೆ ಆಗಿದೆ. ಆ್ಯಂಡ್ ಸೂನ್ ಸ್ವಲ್ಪ ಹೊತ್ತಲ್ಲಿಯೇ ಇಂಡಿಯಾ ವರ್ಸಸ್ ಐರ್ಲೆಂಡ್ ಪ್ರಿವ್ಯೂ ವಿಡಿಯೋ ಕೂಡ ಬರ್ತದೆ. ಪ್ರಿವ್ಯೂ ವಿಡಿಯೋ ಮಾಡಿಯೇ ಮಾಡ್ತೇನೆ ಅಂತ ಹೇಳಿದೆ. ಇಂಡಿಯಾ ಮ್ಯಾಚ್ ಇದೆಲ್ಲದಕ್ಕೆ ಸಹ ಪ್ರಿವ್ಯೂ ವಿಡಿಯೋ ಬರ್ತದೆ, ಅದನ್ನು ನೋಡಿ. ಆ್ಯಂಡ್ ಭಾರತದ ಮ್ಯಾಚ್ ಥ್ಯಾಂಕ್ಫುಲಿ 8 ಗಂಟೆಗೆ ಇರೋದ್ರಿಂದಾಗಿ ಎಲ್ಲರೂ ಸಹ ಮನೆಯಲ್ಲಿ ಕೂತು ನೋಡ್ಬೋದು. ಸರಿ, ಸ್ವಲ್ಪ ಹೊತ್ತಲ್ಲಿ ಸಿಗುವ ಪ್ರಿವ್ಯೂ ವಿಡಿಯೋದಲ್ಲಿ.